ಒಂದು ರೀತಿ ಅತಿವೃಷ್ಟಿ ಅನಾವೃಷ್ಟಿ. ಜ್ಞಾನವಂತರು ಇವರೇ, ಜ್ಞಾನಶೂನ್ಯರು ಇವರೇ. ತುಂಬ ಕೆಳಮಟ್ಟವನ್ನು, ಅದು ಬಿಸ್ನೆಸ್ ಅಲ್ಲಾಗಿರಬಹುದು, ವಿದ್ಯೆ ಬುದ್ಧಿಲಾಗಿರೋ ತಲುಪಿದ್ದರೆ ಬೇರೆಯವರಿಗೆ 100 ದಿನಗಳು ಬೇಕು. ಈ 5ನೇ ತಾರೀಕಿನವರೆಗೆ 3 ದಿನಗಳು ಸಾಕು. ಗುರುಗಳೇ, ನಾನು ಲಗ್ನದಾಗಿರಬಹುದು, ರಾಶಿದಾಗಿರಬಹುದು, ಹೋಮ ಹವನ ಇವೆಲ್ಲ ಮಾಡ್ತಿದ್ದೇನೆ, ಆದರೂ ಯಾಕೋ ನನ್ನಲ್ಲಿ ಏಳಿಗೆ ಕಾಣುತ್ತಿಲ್ಲ. ಯಾವಾಗ ನೀವು ಒಮ್ಮೆ ನೀವು ಸ್ಮರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಅದು ನಿಮ್ಮದೇ ದಿನ. ವಿಷ್ಣು ಸೂಕ್ತವನ್ನ 5ನೇ ತಾರೀಕು ಹುಟ್ಟಿರೋರು ಏನಾದರೂ ಕೇಳಿಸ್ಕೊಳ್ತೀನಿ ಅಂತಂದ್ರೆ ಡೆವಲಪ್ಮೆಂಟ್ ಯಾರು ಬೇಕಾದ್ರೂ ಕೇಳ್ಬೋದು. 5 ಗಂಟೆಗೆ ಎದ್ದಿರೋರು, 6 ಗಂಟೆಗೆ ಎದ್ದಿರೋರು ದಯವಿಟ್ಟು ಹೇಳಿ. ಎಷ್ಟು ಸಲ ಬರುತ್ತೆ ಸಂಖ್ಯೆ ಅಂತಂದ್ರೆ 23. ಆ 23 ದಿನಗಳ ಒಳಗಡೆ ನೀವು 23 ವರ್ಷದಲ್ಲಿ ಎನಗಾಟ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಕನಿಷ್ಠ ಪಕ್ಷ 23 ದಿನ ಪರೀಕ್ಷೆ ಮಾಡಿದ್ರೆ ವ್ಯವಹಾರದ ವ್ಯಾಪಾರದ ಅಂಶವೇ ಬಂದಿರುತ್ತೆ. ನೀವೇನು ಗೊತ್ತು, ಗೇಮ್ ಆಡಬೇಕಾದ್ರೆ ಸಖತ್ತಾಗಿದೆ ನಿಮ್ಮ ಹತ್ರ. 9 ಗಂಟೆ 5 ನಿಮಿಷ, 9 ಗಂಟೆ 25 ನಿಮಿಷ, 9 ಗಂಟೆ 35 ನಿಮಿಷ, ಈ ರೀತಿ ಯಾವುದೇ ಆಗಿರಲಿ ಲಾಸ್ಟ್ 5 ಸಿಗ್ಬೇಕು ನಿಮಗೆ. ನೀವು ಟ್ರೇಡಿಂಗ್ ಮಾಡಬೇಕಾದ್ರೆ ಏನು ಮಾಡಬೇಕಾದ್ರೆ ಕೂಡ ಖಚಿತವಾಗಿ ನೀವು ಗೆಲ್ತೀರಿ. ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿ ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ, ಮಾರ್ಗದರ್ಶನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಒಂದು ದಿನಾಂಕಗಳ ಕುರಿತಾಗಿ ನಾನು ಕೇಳ್ತಾ ಇದ್ದೆ, ಲೈಫಲ್ಲಿ ಸಕ್ಸಸ್ ಕಾಣಬೇಕು ಅಂದರೆ ಯಾವ ದೇವರ ಒಂದು ಆರಾಧನೆಯನ್ನು ಅವ್ರು ಮಾಡಬೇಕಾಗತ್ತೆ ಹೆಚ್ಚಿನ ಮಟ್ಟದಲ್ಲಿ ಅಂತ. ಇನ್ನು 5, 14, 23 ಈ ದಿನಾಂಕದಲ್ಲಿ ಹುಟ್ಟಿರೋರು, ಸೊ ಏನೇ ಮಾಡಿದ್ರು 5 ಬರುತ್ತೆ ಗುರುಗಳೇ. ಇವರು ಯಾವ ದೇವರ ಆರಾಧನೆ ಮಾಡಬೇಕು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇವರು ಅದೃಷ್ಟಶಾಲಿಗಳು. 5th ಜ್ಞಾನ ಬಹಳ ಇರುತ್ತೆ ಇವ್ರ ಹತ್ರ. ಒಂದೊಂದು ಸಲ ಜ್ಞಾನಶೂನ್ಯರು ಇವರೇ. ತುಂಬ ಒಂದು ರೀತಿ ಅತಿವೃಷ್ಟಿ ಅನಾವೃಷ್ಟಿ. ಜ್ಞಾನವಂತರು ಇವರೇ, ಜ್ಞಾನಶೂನ್ಯರು ಇವರೇ. ಯಾಕಂದರೆ ಬುಧ ಚೆನ್ನಾಗಿದ್ದಂಥವರು ಉಚ್ಚದಲ್ಲಿದ್ದಾಗ ಅದರ ಆಪೋಸಿಟ್ ದಿಕ್ಕಲ್ಲಿ ಮೀನದಲ್ಲಿದ್ದಾಗ ಅಷ್ಟೇ ಪಾಪ ಒದ್ದಾಟ ಮಾಡ್ತಿರ್ತಾರೆ. ಅದಕ್ಕೆ ನೀವು ಎಷ್ಟು ಪ್ರಯತ್ನ ಪಟ್ಟಿರ್ತೀರೋ ನೀವು ತುಂಬ ಕೆಳಮಟ್ಟವನ್ನು, ಅದು ಬಿಸ್ನೆಸ್ಸಲ್ಲಾಗಿರಬಹುದು, ವಿದ್ಯೆ ಬುದ್ಧಿಲಾಗಿರೋ ತಲುಪಿದ್ದರೆ ಬೇರೆಯವರಿಗೆ 100 ದಿನಗಳು ಬೇಕು. ಈ 5ನೇ ತಾರೀಕಿನವರೆಗೆ 3 ದಿನಗಳು ಸಾಕು ಎಚ್ಚೆತ್ಕೊಂಡ್ರೆ. ಬೇರೆಯವರ ಕಾಯಕಲ್ಪ ಕಟ್ಟಿಕೊಳ್ಳಲಿಕ್ಕೆ ಅವರ ಒಂದು ಮಾನಸಿಕ ಸ್ಥಿತಿಗತಿಯಿಂದ ಹಿಡಿದು ಅವರ ಒಂದು ಆರ್ಥಿಕ ಸ್ಥಿತಿಗತಿ ತನಕ ಏರಬೇಕಾದ್ರೆ ಬಹಳ ದಿನಗಳು ಬೇಕು. ಡೇಟ್ 5 ಅಂತಿದ್ದರೆ ಯಾಕೋ ನಾವು ಹೇಳಿಗೆ ಆಗ್ತಾಯಿಲ್ಲ ಅನ್ನೋರಾದರೆ ಮಾತ್ರ ಸ್ವಲ್ಪ ಗಮನಿಸಬೇಕಾಗತ್ತೆ. ಈ 5ನೇ ತಾರೀಕಿನವರು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿದ್ದಂಥವರು ನವಪಾಷಾಣದ ಮಣಿಯನ್ನು ಕಟ್ಕೊಳ್ಳೋಂಥದ್ದು. ಇನ್ನು ಡೆವಲಪ್ಮೆಂಟ್ ಆಗಲೇಬೇಕು ನಾನು ಅಂತಂದರೆ ನೀವು ಪಾದರಸದ ಲಿಂಗವನ್ನು ಪೂಜಿಸುವಂಥದ್ದು. ಎಷ್ಟು ಕೊಟ್ಟುಬಿಡುತ್ತೆ ಅಷ್ಟು ಕೊಟ್ಬಿಡುತ್ತೆ. ಅಥವಾ ನಿಮಗೆ ಪಾದರಸದ್ದು ಆಗಲಿಲ್ಲ ಅಂತಂದರೆ ಪಾದರಸದ್ದು ಅಭಿಷೇಕ ಮಾಡಿದ್ದು ತೀರ್ಥೆಲ್ಲ ತಗೊಳ್ಳೋ ಹಾಗಿಲ್ಲ. ನೀವು ಮನೆಯಲ್ಲಿ ಮಾಡ್ತೀನಿ, ಮನೇಲಿ ಇಟ್ಕೊಳ್ತೀನಿ ಅಂತಂದರೆ ಪಚ್ಚೆದು ಕೂಡ ಆಗಬಹುದು ಲಿಂಗ. ಅದರ ಜೊತೆಗೆ ಈ 5 ಸಂಖ್ಯೆಗೆ ಬುಧ ನಿಮಗೆ ಗೊತ್ತಿರೋಂಥದ್ದೇ. ಬುಧನ ಅಧಿದೇವತೆ ಬಂದು ವಿಷ್ಣು ಆಗಿರೋದ್ರಿಂದ ವಿಷ್ಣು ಆರಾಧನೆ, ಬುಧ ಮತ್ತು ವಿಷ್ಣುವಿನ ಆರಾಧನೆ, ವಿಷ್ಣು ಸೂಕ್ತ ಅಂತ ಇದೆ. ಆ ವಿಷ್ಣು ಸೂಕ್ತವನ್ನು ಬಹುಶಃ ನಾನು ಗುರುಗಳೇ, ನಾನು ಲಗ್ನದಾಗಿರಬಹುದು, ರಾಶಿದಾಗಿರಬಹುದು, ಹೋಮ ಹವನ ಇವೆಲ್ಲ ಮಾಡ್ತಿದ್ದೇನೆ, ಆದರೂ ಯಾಕೋ ನನ್ನಲ್ಲಿ ಏಳಿಗೆ ಕಾಣುತ್ತಿಲ್ಲ, ನಾನು ಅಂದುಕೊಂಡ ಕೆಲಸಗಳು ಯಾಕೋ ಸಕ್ಸಸ್ಸಿನ ಹಾದಿಯಲ್ಲಿ ನಡೀತಿಲ್ಲ ಅಂತಂದರೆ ಒಂದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೀವು 5 ಗಂಟೆಯಿಂದ 5 ನಿಮಿಷ, 5 ಗಂಟೆಯಿಂದ 5 ನಿಮಿಷದ ಒಳಗಡೆ ಯಾವಾಗ ನೀವು ಒಮ್ಮೆ ನೀವು ಸ್ಮರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಅದು ನಿಮ್ಮದೇ ದಿನ, ಅದು ನಿಮ್ಮದೇ ದಿನ. ನೀವು ಲೇಟಾಗಿದ್ದರೂ ಅದು ನಿಮ್ಮದಲ್ಲ. ಹಾಗೇನು ಮಾಡಬೇಕು ಅಂತಂದರೆ ವಿಷ್ಣು ಸೂಕ್ತವನ್ನು ಕೇಳಿಸ್ಕೊಳ್ಳುತ್ತೆ. ಕೇವಲ ಒಂದು 3-4 ನಿಮಿಷ ಹಿಡಿಯುತ್ತೆ. ಅದು ವಿಷ್ಣು ಸೂಕ್ತವನ್ನು 5ನೇ ತಾರೀಕು ಹುಟ್ಟಿರೋರು ಏನಾದರೂ ಕೇಳಿಸ್ಕೊಳ್ತೀನಿ ಅಂತಂದರೆ ಡೆವಲಪ್ಮೆಂಟ್ ಯಾರು ಬೇಕಾದರೂ ಕೇಳ್ಬೋದು. ಇದನ್ನು 5 ಗಂಟೆಗೆ ಎದ್ದಿರೋರು, 6 ಗಂಟೆಗೆ ಎದ್ದಿರೋರು ದಯವಿಟ್ಟು ಹೇಳಬೇಡಿ. ಸೊ 5 ಗಂಟೆಗೆ ಎದ್ದಿರೋರು ಮಾತ್ರ. 5 ಗಂಟೆ ಎದ್ದಿರೋರು ಇದನ್ನು ಹೇಳಿ ನೋಡಿ ಏನು ಬದಲಾವಣೆ ಆಗುತ್ತೆ ಅಂತಾರೆ. ವಿಷ್ಣು ಸೂಕ್ತವನ್ನು ಕೇಳ್ರಿ 5 ಗಂಟೆಗೆ. ಹಾಗಾದ್ರೆ ಆ ಸಂಖ್ಯೆಗೂ ಸೂಕ್ತಕ್ಕೂ ಅಷ್ಟು ಕಾಂಬಿನೇಷನ್ ಇರೋಂಥದ್ದು. ವಿಷ್ಣೋರರಾಟಮಸಿ ವಿಷ್ಣು, ಪೃಷ್ಠಮಸಿ ವಿಷ್ಣು, ಸ್ನತ್ರಯಸ್ತ ವಿಷ್ಣು, ಸ್ಯೂರಸಿ ವಿಷ್ಣು, ಧ್ರುವಮಸಿ ವೈಷ್ಣವಸಿ ವಿಷ್ಣವೇ ತ್ವಾ ತದಸ್ಯ ಪ್ರೇಮವಿವಾತು ಅಶ್ಯಾಮ್ನರೋ ಯತ್ರ ದೇವ್ಯೋಮದಂತಿ. ಹಿಂಗೆ ಬರುತ್ತೆ. ಅದು ನೀವೇನಾದರೂ ವಿಷ್ಣು ಸೂಕ್ತವನ್ನು ಒಮ್ಮೆ ಕೇಳಿಸ್ಕೊಳ್ತೀನಿ ಅಂತಂದರೆ ಅತ್ಯಂತ ಅದ್ಭುತ. ವೇದ, ನಾನು ಸ್ವಲ್ಪ ಬೇಗ ಬೇಗ ಹೇಳ್ತಾ ಇದ್ದೀನಿ, ವೇದ ಇದು ನಿಧಾನಕ್ಕೆ ಹೇಳೋದಾದರೆ, ಕೇಳಿಸ್ಕೊಳ್ಳೋದಾದರೆ ಬಹಳ ಅದ್ಭುತ. ಜಾಸ್ತಿ ಬೇಡ, ನೀವೆಷ್ಟು ಮಾಡ್ಕೋಬೇಕು, ನಿಮ್ಮ ಸಂಖ್ಯೆ ಎಷ್ಟು, ಕೇವಲ
5 ದಿನಗಳಲ್ಲಿ ಫಲಿತಾಂಶ ನೀವು ಕಾಣ್ತೀರಿ, ಅಥವಾ 14 ದಿನದಲ್ಲಿ ಫಲಿತಾಂಶ ಕಾಣ್ತೀರಿ, ಅಥವಾ ಇನ್ನೊಂದು ಯಾವುದಮ್ಮ ಇನ್ನೆಷ್ಟಿದೆ 5, 14, 23. 23. 23 ಅಂದರೆ ನಿಮ್ಮ 5 ಕೊನೆಗೊಳ್ಳಬೇಕು. ಒಂದು ತಿಂಗಳಲ್ಲಿ ಎಷ್ಟು ಸಲ ಬರುತ್ತೆ ಆ ಸಂಖ್ಯೆ ಅಂತಂದರೆ 23. 23 ದಿನಗಳ ಒಳಗಡೆ ನೀವು 23 ವರ್ಷದಲ್ಲಿ ಎಣಗಾಟ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಕನಿಷ್ಠ ಪಕ್ಷ 23 ದಿನ ಪರೀಕ್ಷೆ ಮಾಡಿದ್ರೆ ನೀವು ಏನು ಅಂತ ಗೊತ್ತು ಮಾಡ್ಕೊಂಡ್ಬಿಡ್ಬೋದು. ಅಟ್ಲೀಸ್ಟ್ ಇದು ಮಾಡೋಕ್ಕಾಗಲ್ವಾ? ಇದು ಮಾಡ್ಬೇಕು ನಾವು. ಇದು ಮಾಡಿ ಜಾಸ್ತಿ ಇಲ್ಲ, ಸ್ವಲ್ಪ ಶ್ರದ್ಧೆ ಭಕ್ತಿಯಿಂದ ಬೇಗ ಮಲಗೋದು, 5 ಗಂಟೆಗೆ ಎದ್ದೇಳೋದು, ನೀವು ಸ್ನಾನ ಮಾಡ್ಕೋಬೇಕು. ಹಂಗೆ ತಿಕ್ಕಲಂಗೆಲ್ಲ ಅಲ್ಲ, ಸ್ನಾನ ಮಾಡಿರ್ಬೇಕು. ಅಷ್ಟೊತ್ತಿಗೆ ನೀವು ಸ್ನಾನ ಮಾಡಿದ್ದು ದೇವರ ಮನೆಯಲ್ಲಿ ಈ ವಿಷ್ಣು ಸೂಕ್ತವನ್ನು ಕೇಳಬೇಕು. ವೇದವನ್ನು ನೀವು ಹಾಗೆ ಇಲ್ಲಂದ್ರೆ ಸ್ತೋತ್ರ ನಡೆಯುತ್ತೆ ನಿಮಗೆ ಆಗೋ ಈಗ ವೇದ ಕೇಳಬೇಕು ಅಂತಂದರೆ ನೀವು ಸ್ನಾನ ಮಾಡಿರಬೇಕು, ಶುಚಿರ್ಭೂತರಾಗಬೇಕು. ವೇದ ಅತ್ಯಂತ ಅದ್ಭುತವಾದ ಪ್ರಮಾಣ. ವೇದ ಏನೇನೋ ತೊಗೊಂಡೋಗ್ಬಿಡುತ್ತೆ. ಸ್ವಲ್ಪ ನೀವೇನಾದರೂ ಒಂಚೂರು ನಿಮಗೆ ಮೆಸೇಜ್ ಇರುತ್ತೆ 5ನೇ ತಾರೀಕಿನವರೆಗೆ. ಮೊಟ್ಟೆ ತಿನ್ನೋ ಅಭ್ಯಾಸ ಇದ್ದರೆ ದಯವಿಟ್ಟು ತಪ್ಪಿಸ್ಬೇಕು. ಇದೊಂದು ದೊಡ್ಡ ಸಬ್ಜೆಕ್ಟು. ಈ ಮೊಟ್ಟೆ ಮಾಂಸಾಹಾರನ ಸಸ್ಯಾಹಾರನ ಅಂತಾರೆ, ಭಯ ಪಡ್ಕೊತಾರೆ. ನನಗೆ ಪ್ರೂವ್ ಮಾಡಿಕೊಡ್ತೀನಿ, ಅದು ಸೈನ್ಸ್ ಪ್ರಕಾರನೇ. ಅದು ಮಾತ್ರ ಮಾಂಸಾಹಾರವೇ, ನೀವು ಒಪ್ಕೊಳ್ಳಲ್ಲ. ಏನು ಮಾಡಿದ್ರು ಹಾಗೆ ಮಾತಾಡ್ತಿರ್ತೀರಿ. ಈ ಕೋಳಿಗಳು ಪ್ಲಸ್ ಮೊಟ್ಟೆಗಳು ಎಲ್ಲಿ ಜಾಸ್ತಿ ಆಗ್ತಾವೆ ಆ ದೇಶಕ್ಕೆ ದರಿದ್ರ ಬರುತ್ತೆ. ಇದು ವಿಜ್ಞಾನ, ನೀವು ಒಪ್ಕೊಳ್ಳಲ್ಲ. ಸ್ವಲ್ಪ ಒಂದಷ್ಟು ದಿನ ಬಿಟ್ಟುಬಿಡಿ, ಅದೊಂದು ದೊಡ್ಡ ಅದ್ಭುತ. ವೇದದಲ್ಲಿ ಹೇಳಿದೆ, ದ್ರಾಪೆ ಅಂಧಸಸ್ಪತೆ ದರಿದ್ರ ನೀಲಲೋಹಿತ ಅಂತ ಸ್ಟಾರ್ಟ್ ಆಗುತ್ತೆ ಅದು. ಅದಕ್ಕಾಗಿ ಒಂದಷ್ಟು ದಿನ ಮೊಟ್ಟೆ ತಿನ್ನೋದು ಬಿಟ್ಟುಬಿಡಿ. ನಾನು ಯಾಕಂದರೆ ಆ ಸಬ್ಜೆಕ್ಟ್ ಬಿಟ್ಟು ಇದನ್ನು ಮಾತಾಡ್ತೀನಿ. ನಾನು ಸ್ವಲ್ಪ ಟ್ರ್ಯಾಕ್ ಚೇಂಜ್ ಆದಾಗ ಸ್ವಲ್ಪ ಜ್ಞಾಪಕ ಬಂದರೆ ನಿಮ್ಗೆ ಹೇಳ್ಕೊಂಡು ಹೊರಟು ಬಿಡ್ತೀನಿ. 5ನೇ ತಾರೀಕು ಹುಟ್ಟಿರೋರು ಮಾತ್ರ ವಿಷ್ಣುವಿನ ಅಂಶವೇ ಪ್ರೀತಿಯ ಬಂಧುಗಳೇ, ವ್ಯವಹಾರದ ವ್ಯಾಪಾರದ ಅಂಶವೇ ಬಂಧುಗಳೇ. ನೀವೇನು ಗೊತ್ತಾ, ಗೇಮ್ ಆಡಬೇಕಂತ ಸಖತ್ತಾಗಿದೆ ನಿಮ್ಮ ಹತ್ರ. 9 ಗಂಟೆ 5 ನಿಮಿಷ, 9 ಗಂಟೆ 25 ನಿಮಿಷ, 9 ಗಂಟೆ 35 ನಿಮಿಷ, ಈ ರೀತಿ ಯಾವುದೇ ಆಗಿರಲಿ ಲಾಸ್ಟ್ 5 ಸಿಗಬೇಕು ನಿಮಗೆ. ನೀವು ಟ್ರೇಡಿಂಗ್ ಮಾಡಬೇಕಾದ್ರೂ ಏನು ಮಾಡಬೇಕಾದ್ರೂ ಕೂಡ ಖಚಿತವಾಗಿ ನೀವು ಗೆಲ್ತೀರಿ. ನಿಮ್ಮ ಜೀವನದ ಪ್ರಯಾಣದಲ್ಲಿ ಸಕ್ಸಸ್ ಅಂತ ಕಾಣಬೇಕಾದ್ರೆ 5 ದಿನದಾಗ ನೀವು ತುಂಬ ಕೇರ್ ತಗೋಬೇಕು. 10 ಗಂಟೆ 5 ನಿಮಿಷ, 10 ಗಂಟೆ 15 ನಿಮಿಷ, ಈ ಟಕ್ ನೀವು ಸಿಗ್ನೇಚರ್ ಮಾಡಬೇಕಾದ್ರೂ 5 ಕರೆಕ್ಟಾಗಿರಬೇಕು. ನಿಮ್ಮ ಬ್ಲೈಂಡಾಗಿ ಮಾಡ್ತಾ ಬನ್ನಿ, ನಿಮಗೆ ಮೋಸ ಮಾಡೋಕ್ಕೆ ಯಾರ ಕೈಲಿ ಆಗಲ್ಲ. ಅಷ್ಟು ಅವಿಚ್ಛಿನ್ನ ಪರದ 5ರದ್ದು ಅಷ್ಟು ಸಂಖ್ಯೆ ಇದೆ. ವ್ಯಾಪಾರದ ಬೆಲೆ ಅಷ್ಟು ಚೆನ್ನಾಗಿದ್ದು ಹೇಳ್ತೀನಿ. ನಿಮ್ಗೆ ಏನಾದರೂ ಕರೆಕ್ಟಾಗಿ ಪಚ್ಚೆದು ಅಂದರೆ ಎಮರಾಲ್ಡ್ದು ಒಂದು ಲಿಂಗ ಇಟ್ಕೊಂಡ್ಬಿಡ್ತೀರ ಅಂತಂದರೆ ಬಹುಶಃ ಇಂದ್ರ ಅಲ್ಲಿ ಬಂದ್ಬಿಡ್ತಾನಂತೆ. ಏನಕ್ಕೆ ಬರ್ತಾನೆ ಅವನು? ನಿಮ್ಮನ್ನು ಬ್ಲೆಸ್ ಮಾಡೋಕ್ಕಲ್ಲ, ನೀನು ಮಾಡ್ತಾ ಇರೋ ಪೂಜೆಯಿಂದ ಶಿವ ಪ್ರಸನ್ನಗೊಂಡ್ಬಿಡ್ತಾನೆ ಅಂತ ನಿಮ್ಮನ್ನು ಮೋಸ ಮಾಡಿ ಅವನ ಕದಿಲಿಕ್ಕೆ ಬರ್ತಾನೆ ಅಂತ. ಅವನು ಕದ್ಕೊಂಡು ಹೋಗ್ಬಿಡ್ತಾನೆ. ಅಂತಹದ್ದು ನೀವೇನಾದರೂ ಪಚ್ಚೆಯನ್ನು ಗಣಪತಿ ಏನು ಕರೆಕ್ಟಾಗಿ ಪಚ್ಚೆ ಲಿಂಗವನ್ನು ಗಣಪತಿ ಕೂಡ ಹಾಕ್ಬೋದು. ಅದು ಮಕ್ಕಳಿಗೆ ಪೆಂಡೆಂಟ್ ಆಗುವಂಥದ್ದು ಧರಿಸೋದು, ಸ್ಟೂಡೆಂಟ್ಸ್ಗೆ ಮನೆಯಲ್ಲಿ ಪೂಜೆ ಮಾಡ್ತೀನಿ. 5ನೇ ತಾರೀಕು ಬಹಳ ಅದ್ಭುತಗಳ ಜರುಗ್ತವೆ ಪ್ರೀತಿಯಲ್ಲಿ. 5, 14, 23. ಸೊ ಈ ದಿನಾಂಕದಲ್ಲಿ ಹುಟ್ಟಿರೋರು ಒಂದು ರೀತಿ ತುಂಬ ಬುದ್ಧಿವಂತರು ಅವರೇ. ಕೆಲವು ಸತಿ ಅವರಿಗೆ ತಲೆ ಓಡೋದಿಲ್ಲ ಹೆಂಗಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. ಇನ್ನು 5 ಸಂಖ್ಯೆನ ಇವ್ರು ಫಾಲೋ ಮಾಡೋದ್ರಿಂದ ಲೈಫಲ್ಲಿ ಆಗುವಂಥ ಮಿರಾಕಲ್ಸು, ಜೊತೆಗೆ ಬೆಳಗ್ಗೆ 5 ಗಂಟೆ 5 ನಿಮಿಷಕ್ಕೆ ವಿಷ್ಣು ಸೂಕ್ತ ಕೇಳುವಂಥದ್ದು ಭಾಳ ಇಂಪಾರ್ಟೆಂಟು. ಬಟ್ ಆದರೆ ಅವರು ಅದಕ್ಕೆ ಮುಂಚೆ ಸ್ನಾನ ಎಲ್ಲ ಕೂಡ ಆಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ರ. ಯಾರು ಬೇಕಾದರೂ ಕೇಳ್ಬೋದು, ಬಟ್ ಇವರು ವಿಶೇಷವಾಗಿ ಕೇಳೋದ್ರಿಂದ ಹೆಚ್ಚಿನ ಮಟ್ಟದ ಯಶಸ್ಸನ್ನ ಕಾಣ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ನೀವು ಏನಾದರೂ 5, 14, 23 ತಾರೀಕು ಹುಟ್ಟಿದ್ದೀರಾ ಅಂತಂದರೆ ಗುರುಗಳು ತಿಳಿಸಿರುವಂಥ ಈ ಒಂದು ರೆಮಿಡಿಯನ್ನು ಫಾಲೋ ಮಾಡಿ ಲೈಫ್ನಲ್ಲಿ ಖಂಡಿತವಾಗ್ಲೂ ಸಕ್ಸಸ್ನ ಕಾಣ್ತೀರಾ. ನಮಸ್ಕಾರ.